ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲು ಹೊರಟಿರುವುದೇನೆಂದರೆ ನೀವು ಎಕ್ಸಾಮ್ಸ್ಗೆ ಹೇಗೆ ತಯಾರಿ ಮಾಡಬೇಕು ಅಂತ, ಎಕ್ಸಾಮ್ಸ್ಗೆ ಹೇಗೆ ರೆಡಿ ಆಗಬೇಕು ಅಂತ. ತುಂಬಾ ಸಲ ಏನಾಗುತ್ತಂದ್ರೆ ಹೇಗೆ ಪರೀಕ್ಷೆಗಳು ಹತ್ತಿರ ಬರುತ್ತವೆ, ವಿದ್ಯಾರ್ಥಿಗಳ ಹೃದಯ ಬಡಿತ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ ಮತ್ತು ತುಂಬಾ ಟೆನ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅವರು ಪೂರ್ತಿ ವರ್ಷ ಓದಿರುವುದನ್ನ ಮರೆತು ಬಿಡ್ತಾರೆ ಮತ್ತು ಎಕ್ಸಾಮ್ಸ್ ಅಲ್ಲಿ ಅದರ ಎಫೆಕ್ಟ್ ಕೂಡ ಬೀಳುತ್ತೆ. ತುಂಬಾ ವಿದ್ಯಾರ್ಥಿಗಳ ಜೊತೆ ಏನಾಗುತ್ತಂದ್ರೆ ಅವರು ಪೂರ್ತಿ ವರ್ಷ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ಆದ್ರೆ ಅವರು ಮಾಡಿರುವ ಹಾರ್ಡ್ ವರ್ಕ್ ಇಂದ ರಿಸಲ್ಟ್ ಅಲ್ಲಿ ಅವರು ಯಾವುದೇ ಚೇಂಜಸ್ ಕಾಣುವುದಿಲ್ಲ ಮತ್ತು ಅವರು ನಿರಾಶೆಗೊಳ್ಳುತ್ತಾರೆ ಮತ್ತು ಎಕ್ಸಾಮ್ಸ್ ಅಲ್ಲಿ ಟಾಪರ್ ಆಗುವ ಭರವಸೆ ಮುರಿಯುತ್ತದೆ. ಒಂದು ವೇಳೆ ನಿಮ್ಮ ಜೊತೆನೂ ಹೀಗೆ ಆಗುತ್ತಿದ್ರೆ ನಿರಾಶೆ ಆಗಬೇಡಿ, ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ನಿಮ್ಮನ್ನ ಟಾಪರ್ ಆಗುವುದರಿಂದ ಅಥವಾ ಒಳ್ಳೆ ಸ್ಕೋರ್ ಮಾಡುವುದರಿಂದ ಯಾರು ಕೂಡ ತಡೆಯಕ್ಕಾಗಲ್ಲ. ಪ್ರತಿ ವಿದ್ಯಾರ್ಥಿಯ ಆಸೆ ಏನಂದ್ರೆ ನನಗೆ ಉತ್ತಮ ಮಾರ್ಕ್ಸ್ ಸಿಗಬೇಕು ಅಂತ ಮತ್ತು ಅದಕ್ಕಾಗಿ ಅವನು ಪೂರ್ತಿ ತಯಾರಿನೂ ಮಾಡ್ತಾನೆ, ಆದ್ರೆ ಒಳ್ಳೆ ಮಾರ್ಕ್ಸ್ ಬರಲ್ಲ. ಯಾಕಂದ್ರೆ ಅವನಿಗೆ ಪ್ರಾಪರ್ ಸ್ಟಡಿ ಟೆಕ್ನಿಕ್ಸ್ ಗೊತ್ತಿರಲ್ಲ. ಮತ್ತು ಯಾವ ವಿದ್ಯಾರ್ಥಿ ಟಾಪರ್ ಇರ್ತಾನೆ ಅವನು ಮೊದಲಿಂದಾನೇ ಬುದ್ಧಿವಂತನಾಗಿರುತ್ತಾನೆ ಅಥವಾ ಜೀನಿಯಸ್ ಆಗಿರ್ತಾನೆ ಅಂತಲ್ಲ, ಕೇವಲ ಅವನ ಓದುವ ಟೆಕ್ನಿಕ್ಸ್ ಬೇರೆ ವಿದ್ಯಾರ್ಥಿಗಳಿಗಿಂತ ಭಿನ್ನವಾಗಿರುತ್ತವೆ. ಒಂದು ವೇಳೆ ನೀವು ನಿಮ್ಮ ಕ್ಲಾಸ್ ಅಲ್ಲಿ ಒಬ್ಬ ಎವರೇಜ್ ಸ್ಟೂಡೆಂಟ್ ಇದ್ರೆ ಮತ್ತು ನೀವು ಟಾಪರ್ ಆಗಬೇಕು ಅಂತ ಅನ್ಕೊಂಡಿದ್ರೆ ನೀವು ಸ್ವಲ್ಪ ಕಷ್ಟ ಪಡಬೇಕು ಮತ್ತು ನಿಮ್ಮ ಓದುವ ಟೆಕ್ನಿಕ್ಸ್ ನ ಸುಧಾರಿಸಿಕೊಳ್ಳಬೇಕು. ಅದಕ್ಕೆ ನಾನು ಹೇಳುವ ಟಿಪ್ಸ್ ನ ಮಿಸ್ ಮಾಡದೆ ಫಾಲೋ ಮಾಡಿ. ನಂಬರ್ 1, ನಿಯಮಿತವಾಗಿ ಅಧ್ಯಯನ ಮಾಡಿ. ಹೇಗೆ ಸೂರ್ಯ ಪ್ರತಿದಿನ ತನ್ನದೇ ಆದ ಒಂದು ಸಮಯಕ್ಕೆ ಉದಯ ಆಗ್ತಾನೆ ಮತ್ತು ತನ್ನದೇ ಆದ ಒಂದು ಸಮಯಕ್ಕೆ ಅಸ್ತ ಆಗ್ತಾನೆ, ಹಾಗೆ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಸ್ಟಡಿ ಪ್ರತಿದಿನ ಮಾಡಬೇಕು. ಆದ್ರೆ ತುಂಬಾ ವಿದ್ಯಾರ್ಥಿಗಳು ಡೈಲಿ ಓದುವುದಿಲ್ಲ. ಯಾವಾಗ ಎಕ್ಸಾಮ್ ಸಮೀಪ ಬರುತ್ತವೆ ಆವಾಗ ಅವರು ಹಗಲು ರಾತ್ರಿ ಅಧ್ಯಯನ ಮಾಡಲು ಪ್ರಾರಂಭಿಸುತ್ತಾರೆ. ಆದ್ರೆ ಹೀಗೆ ಮಾಡುವುದು ಸರಿಯಲ್ಲ, ಯಾಕಂದ್ರೆ ಇದರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀಳುವ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ನಿಯಮಿತವಾಗಿ ಅಧ್ಯಯನ ಮಾಡಬೇಕು. ಇದರಿಂದ ನಿಮಗೆ ಹೆಚ್ಚು ಮಾರ್ಕ್ಸ್ ತೆಗೆಯಲು ಈಸಿ ಆಗುತ್ತೆ. ನಂಬರ್ 2, ಸರಿಯಾಗಿ ಪ್ಲಾನಿಂಗ್ ಮಾಡಿ. ಯಾವುದೇ ಕೆಲಸನ ಸಂಪೂರ್ಣ ಪ್ಲಾನಿಂಗ್ ಇಂದ ಮಾಡಿದಾಗ ಆ ಕೆಲಸ ಸರಿಯಾಗಿ ಪೂರ್ಣಗೊಳ್ಳುತ್ತದೆ. ಅದಕ್ಕೆ ನೀವು ನಿಮ್ಮ ಎಕ್ಸಾಮ್ಸ್ಗೆ ಹೇಗೆ ತಯಾರಿ ಮಾಡಬೇಕು ಅಂತ ಒಂದು ಸಂಪೂರ್ಣವಾಗಿ ಒಳ್ಳೆ ಪ್ಲಾನಿಂಗ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ನಾವ್ ಏನ್ ಅನ್ಕೋತೀವಿ ಅಂದ್ರೆ ಈ ವರ್ಷ ನಾನು 90+ ಸ್ಕೋರ್ ಮಾಡ್ತೀನಿ, ಈ ಸಲ ಗ್ಯಾರಂಟಿ ಡಿಸ್ಟಿಂಕ್ಷನ್ ಒಂದಿಗೆ ಪಾಸ್ ಆಗ್ತೀನಿ ಅಂತ ಅನ್ಕೋತೀವಿ. ಆದ್ರೆ ಹೇಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತವೆ ಆವಾಗ ನಮ್ಗೆ ಅಟ್ ಲೀಸ್ಟ್ ಪಾಸ್ ಆಗುವ ಕಾನ್ಫಿಡೆನ್ಸ್ ಕೂಡ ಇರಲ್ಲ. ಯಾಕೆ ಹೀಗಾಗತ್ತೆ? ಯಾಕಂದ್ರೆ ನಾವು ಎಕ್ಸಾಮ್ಸ್ಗೆ ಓದುವುದಕ್ಕೆ ಪ್ಲಾನಿಂಗ್ ಮಾಡಿರಲ್ಲ. ಅದಕ್ಕೆ ನೀವೇ ನಿಮ್ಗೆ ಹೇಗ್ ಬೇಕು ಹಾಗೆ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ ಮತ್ತು ಆ ಟೈಮ್ ಟೇಬಲ್ ನ ತಪ್ಪದೆ ಪ್ರಾಮಾಣಿಕತೆಯಿಂದ ಫಾಲೋ ಮಾಡಿ. ನಂಬರ್ 3, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿ. ಒಳ್ಳೆ ಮಾರ್ಕ್ಸ್ ತರಬೇಕು ಅಥವಾ ಕ್ಲಾಸ್ ಅಲ್ಲಿ ಟಾಪ್ ಮಾಡಬೇಕು ಅಂತ ನಿಮ್ಮ ಗುರಿ ಇದ್ದರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ನ ಓದಲೇಬೇಕು. ಯಾಕಂದ್ರೆ ಇದರಿಂದ ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಐಡಿಯಾ ಬರುತ್ತೆ. ಮುಂಜಾನೆ ಬೇಗ ಎದ್ದು ಅಧ್ಯಯನ ಮಾಡಿ. ಬೆಳಗಿನ ಸಮಯವನ್ನು ಅಭ್ಯಾಸ ಮಾಡುವುದಕ್ಕೆ ಉತ್ತಮವಾದ ಸಮಯವೆಂದು ಪರಿಗಣಿಸಲಾಗುತ್ತದೆ. ಯಾಕಂದ್ರೆ ಈ ಟೈಮ್ ಅಲ್ಲಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ತುಂಬಾ ಶಾಂತವಾಗಿರುತ್ತದೆ ಮತ್ತು ಯಾವುದೇ ಡಿಸ್ಟ್ರಾಕ್ಷನ್ಸ್ ಕೂಡ ಇರಲ್ಲ. ಮತ್ತು ಮುಂಜಾನೆ ಬೇಗ ಎದ್ದು ಓದುವುದರಿಂದ ನಮಗೆ ಬೇಗ ಅರ್ಥ ಆಗುತ್ತೆ ಮತ್ತು ಬೇಗ ನೆನಪಿನಲ್ಲಿ ಬರುತ್ತೆ. ಆದ್ದರಿಂದ ನಾವು ಬೆಳಿಗ್ಗೆ ಬೇಗನೆ ಎದ್ದೇಳುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ನಂಬರ್ 5, ಎಕ್ಸಾಮ್ಸ್ ಟೈಮ್ ಅಲ್ಲಿ ಟೆನ್ಷನ್ ತಗೋಬೇಡಿ. ತುಂಬಾ ವಿದ್ಯಾರ್ಥಿಗಳು ಪೂರ್ತಿ ವರ್ಷ ಕಷ್ಟಪಟ್ಟು ಓದುತ್ತಾರೆ, ಆದ್ರೂ ಕೂಡ ಎಕ್ಸಾಮ್ ಟಾಪ್ ಮಾಡಲ್ಲ. ಯಾಕಂದ್ರೆ ಅದರ ಮೇನ್ ರೀಸನ್ ಏನಂದ್ರೆ ಟೆನ್ಷನ್. ಆ ವಿದ್ಯಾರ್ಥಿಗಳು ಪೂರ್ತಿ ವರ್ಷ ತುಂಬಾ ಓದಿರ್ತಾರೆ, ಆದ್ರೆ ಎಕ್ಸಾಮ್ಸ್ ಟೈಮ್ ಅಲ್ಲಿ ಟೆನ್ಷನ್ ತಗೋತಾರೆ. ಕ್ವಶನ್ ಪೇಪರ್ ಹೇಗ್ ಬರುತ್ತೆ, ನಾನು ಓದಿರೋದೇ ಬರುತ್ತಾ, ನಾನು ಓದಿರೋದು ಬರ್ಲಿಲ್ಲ ಅಂದ್ರೆ ಅಂತ ಸುಮ್ನೆ ಅನಾವಶ್ಯಕವಾಗಿ ಭಯ ಪಡ್ತಾರೆ. ಎಕ್ಸಾಮ್ ಹಾಲ್ ಅಲ್ಲಿ ಎಂಟರ್ ಆಗ್ತಿದ್ದಂಗೆ ಅವರು ಓದಿರೋದೆಲ್ಲ ಕಣ್ಮರೆ ಆಗತ್ತೆ. ಒಂದ್ ವೇಳೆ ನೀವು ಕರೆಕ್ಟ್ ಆಗಿ ಓದಿದ್ರೆ ನೀವು ಭಯ ಪಡೋ ಅವಶ್ಯಕತೆನೇ ಇಲ್ಲ. ನೀವು ಓದಿರೋದು ಕ್ವಶನ್ ಪೇಪರ್ ಅಲ್ಲಿ ಬರುತ್ತೆ ಮತ್ತು ನೀವು ಅದನ್ನ ಸಾಲ್ವ್ ಕೂಡ ಮಾಡ್ತೀರಾ. ಸೊ ಫ್ರೆಂಡ್ಸ್, ಎಕ್ಸಾಮ್ಸ್ ಟೈಮ್ ಅಲ್ಲಿ ಟೆನ್ಷನ್ ತಗೋಬೇಡಿ. ಯಾವಾಗ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಕುಳಿತುಕೋತೀರಾ ಅವಾಗ ಪಾಸಿಟಿವ್ ಆಗಿ ಮತ್ತು ಟೆನ್ಷನ್ ಫ್ರೀ ಆಗಿರಿ. ನಿಮ್ಮ ಪಾಸಿಟಿವ್ ಮನೋಭಾವನೆ ನಿಮ್ಮ ಎಕ್ಸಾಮ್ ರಿಸಲ್ಟ್ ಅಲ್ಲಿ ಒಳ್ಳೆ ಪ್ರಭಾವ ಕೊಡುತ್ತೆ. ನೀವು ಟಾಪರ್ ಆಗಬೇಕು ಅಂತ ನಿರ್ಧರಿಸಿ ಅದಕ್ಕೆ ತಕ್ಕಂತೆ ಪರಿಶ್ರಮ ಮಾಡಿದರೆ ನೀವು ನಿಮ್ಮ ಕ್ಲಾಸ್ ಅಲ್ಲಿ ಟಾಪರ್ ಖಂಡಿತ ಆಗ್ತೀರಾ. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಿಂದ ನಿಮಗೆ ಸಹಾಯ ಆಗುತ್ತೆ ಅನ್ಕೋತೀನಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಪ್ಲೀಸ್ ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.